ಕರೆದಂಥ ಈ ಪತ್ರಿಕಾಗೋಷ್ಠಿಗೆ ಆಹ್ವಾನವನ್ನು ಸ್ವೀಕರಿಸಿ ಬಂದಿರುವಂಥ ಎಲ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಮತ್ತೊಮ್ಮೆ ಇವತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬಹುಚರ್ಚಿತ ವಿಧಾನಸಭಾ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಎಲ್ಲ ಮಾಧ್ಯಮಗಳಲ್ಲೂ ಚರ್ಚೆ, ರಾಜ್ಯ ಮತ್ತು ಅಂತಾರಾಜ್ಯ ಮತ್ತು ಇಡೀ ದೇಶದಲ್ಲೂ ಕೂಡ ಚರ್ಚೆಗೆ ಇವತ್ತು ಗ್ರಾಸ ಆಗ್ತಾ ಇದೆ. ಹಲವಾರು ಇದಕ್ಕೆ ಉದಾಹರಣೆಗಳಿವೆ, ಹಲವಾರು ಫ್ಯಾಕ್ಟರ್ಗಳಿವೆ. ಮೊಟ್ಟ ಮೊದಲನೇದಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಧಿಕೃತ ಪಕ್ಷದ ಅಭ್ಯರ್ಥಿಯಾಗಿ ನಾನು ಈ ಕ್ಷೇತ್ರದ ಜನರ ಮತ್ತು ಗುರು ಹಿರಿಯರ ನನ್ನ ಎಲ್ಲ ಹೋರಾಟದ ಒಡನಾಡಿಗಳ ಆಶೀರ್ವಾದ, ಸಲಹೆ, ಸಹಕಾರದೊಂದಿಗೆ ಇಡೀ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಹಿಂದ ವರ್ಗದ ಒಬ್ಬ ಪ್ರತಿನಿಧಿಯಾಗಿ ಈ ಚುನಾವಣಾ ಕಣದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಂತರ ಈ ಕ್ಷೇತ್ರದ ಎಲ್ಲ ಮತದಾರರಿಗೂ ಕೂಡ ತಲುಪಲಿಕ್ಕೆ ಕೆಲವೊಮ್ಮೆ ಸಾಧ್ಯವಾಗದೆ ಹೋಗ್ಬೋದು ಎಂಬಂತಹ ದೃಷ್ಟಿಯಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ಏನು ಚುನಾವಣಾ ಕಣದಲ್ಲಿದ್ದೇನೆ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾನು ಏನು ಚುನಾವಣೆಗೆ ಬಂದಿದ್ದೇನೆ, ನನ್ನ ಪರವಾಗಿ ನೀವೆಲ್ಲರೂ ಮತವನ್ನು ಚಲಾಯಿಸಬೇಕೆಂಬಂತಹ ವಿನಂತಿಯನ್ನು ಮಾಡಿಕೊಳ್ಳಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಅದೇ ರೀತಿ ಈ ಮತವನ್ನು ನಾನು ನಿಮಗೆ ಕೇಳಬೇಕು ಎಂಬುದ ಒಂದು ವಿನಂತಿಯನ್ನು ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ಕಾರಣಗಳಿರಬೇಕು. ಯಾಕಾಗಿ ನೀವು ನನಗೆ ಮತ ಕೊಡಬೇಕು, ಅದರ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ, ನಿಮ್ಮ ವಾಹಿನಿಗಳ ಮುಖಾಂತರ ಇಲ್ಲಿಯ ಮತದಾರರಿಗೆ ತಲುಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅಫ್ಸರ್ ಕೊಡ್ಲಿಪೇಟೆ ಎಂಬುವಂತಹ ವ್ಯಕ್ತಿ ನಾನು ಒಬ್ಬ ವ್ಯಕ್ತಿ ಅಲ್ಲ, ನಾನು ಒಂದು ಸಿದ್ಧಾಂತದ ಧ್ವಜವಾಹಕನಾಗಿದ್ದೇನೆ. ಆ ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ ಹಸಿವು ಮುಕ್ತ, ಭಯಮುಕ್ತ ರಾಷ್ಟ್ರ ನಿರ್ಮಾಣದ ಸಿದ್ಧಾಂತ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಏನು ಸಿದ್ಧಾಂತ ಇದೆ, ಆ ಸಿದ್ಧಾಂತದ ಧ್ವಜವಾಹಕನಾಗಿ ನಾನು ಒಬ್ಬ ವ್ಯಕ್ತಿಯಾಗಿ ಅಲ್ಲ ನಿಮ್ಮ ಮುಂದೆ ಇದ್ದೇನೆ. ನನ್ನ ಇತಿಹಾಸ 30 ವರ್ಷಗಳಿಂದ ಈ ಹೋರಾಟದ ರಂಗದಲ್ಲಿ ನಾನಿದ್ದೇನೆ. ನನ್ನ ಪ್ರಪ್ರಥಮ ಹೋರಾಟ ಪ್ರಾರಂಭ ಆಗೋದು ನನ್ನ ವಿದ್ಯಾರ್ಥಿ ಜೀವನದಿಂದ. ನಾನು 2005ನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಸೂಫಿ ಸಂತರ, ಹಿಂದೂ ಮುಸಲ್ಮಾನರ ಎಲ್ಲ ದೇಶ ವಿದೇಶಗಳ ಭಕ್ತಾದಿಗಳನ್ನು ಹೊಂದಿರುವಂತಹ ಬಾಬಾ ಬುಡೇನ್ಗಿರಿ ದರ್ಗಾದಲ್ಲಿ ಕೋಮುವಾದಿ ಮನಸ್ಥಿತಿಯವರು ಅದನ್ನು ದತ್ತಪೀಠವನ್ನು ಮಾಡಬೇಕು, ದಕ್ಷಿಣ ಭಾರತದ ಅಯೋಧ್ಯೆಯನ್ನಾಗಿ ಮಾಡಬೇಕೆಂಬಂತಹ ಹುನ್ನಾರಕ್ಕೆ ಕೊಳ್ಳಿ ಇಟ್ಟಂತಹ ಪ್ರಾರಂಭ ಘಟ್ಟದಲ್ಲೇ ಶೋಭಾಯಾತ್ರೆಗಳ ಮುಖಾಂತರ ಹೊಸ ಹೊಸ ಆಚರಣೆಗಳು, ಪದ್ಧತಿಗಳನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಕೋಮು ಸೌಹಾರ್ದ ವೇದಿಕೆಯ ನೇತೃತ್ವದಲ್ಲಿ ನಡೆದಂತಹ ಹುತಾತ್ಮ ಧೀರ ಪತ್ರಕರ್ತೆಯಾಗಿದ್ದಂತಹ ಗೌರಿ ಲಂಕೇಶ್ ಅವರೊಂದಿಗೆ ಆ ಹೋರಾಟದಲ್ಲಿ ನಾನು ಭಾಗವಹಿಸಿ ಜೈಲಿಗೆ ಹೋದಂತಹ ಇತಿಹಾಸ ನನ್ನ ಹೋರಾಟದ ಬದುಕಿನ ಪ್ರಾರಂಭವಾಗಿತ್ತು. ಅಲ್ಲಿಂದ ಹಲವಾರು ಹೋರಾಟಗಳಲ್ಲಿ ನಾನು ಸಕ್ರಿಯವಾಗಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಇಲ್ಲಿಯ ನಾಡು, ನುಡಿ, ನೆಲ, ಜಲ, ಗಡಿ ಮತ್ತು ಭಾಷೆ ವಿಚಾರವಾಗಿ ಹಲವಾರು ರೈತ ಪರ, ದಲಿತ ಪರ, ಮಹಿಳಾ ಪರ, ವಿದ್ಯಾರ್ಥಿಗಳ ಪರ, ಕಾರ್ಮಿಕರ ಪರ ಹೋರಾಟಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಅದರಲ್ಲಿ ಕೆಲವು ಹೋರಾಟಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಕೊಡಗಿನ ದಿಡ್ಡಲ್ಲಿ ಎಂಬುವಂಥ ಒಂದು ಪ್ರದೇಶದಲ್ಲಿ ಆದಿವಾಸಿಗಳು ಕಟ್ಟಿಕೊಂಡಂಥ ಗುಡಿಸಲಿನ ಮೇಲೆ ಆಡಳಿತ ಭಯೋತ್ಪಾದನೆ ನಡೆದಿತ್ತು. ಬೆಳಿಗ್ಗೆ 4 ಗಂಟೆ ಸುಮಾರಿಗೆ ಆ ಗುಡಿಸಲುಗಳನ್ನು JCB ಮುಖಾಂತರ ನೆಲಸಮ ಮಾಡಿದಂಥ ಸಂದರ್ಭದಲ್ಲಿ ಅವರ ಪರವಾಗಿ ಕೊಡಗಿನ ದಿಡ್ಡಳ್ಳಿಯಿಂದ ಹಿಡಿದು ಬೆಂಗಳೂರಿನವರೆಗೆ ಪಾದಯಾತ್ರೆ ಜಿಗ್ನೇಶ್ ಮೇವಾನಿಯವರು, ದಿವಂಗತ ಸ್ವಾತಂತ್ರ್ಯ ಹೋರಾಟಗಾರರಂತಹ ದೊರೆಸ್ವಾಮಿಯವರ ನೇತೃತ್ವದಲ್ಲಿ ನಾನು ಆ ಹೋರಾಟಕ್ಕೆ ಧುಮುಕಿದ್ದೆ. ಅದರ ನಂತರ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಜಾರಿಗಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದಂತಹ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ. ವಸತಿ ಮತ್ತು ಭೂಮಿ ರಹಿತರ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ. ಅದೇ ರೀತಿ 2B ಮೀಸಲಾತಿಯನ್ನು ಮರುಸ್ಥಾಪನೆ ಮಾಡಬೇಕೆಂಬಂಥ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ. ಅದೇ ರೀತಿ ದಿಡ್ಡಳ್ಳಿಯಲ್ಲಿ ಆ ಹೋರಾಟದ ಸಂದರ್ಭದಲ್ಲೇ ಅಲ್ಲಿದ್ದಂತಹ ಆ ನಿರಾಶ್ರಿತರಿಗೆ ಕುಶಾಲನಗರದ ಭಾಗದಲ್ಲಿ ಅವರಿಗೆ ಒಳ್ಳೆಯ ಕ್ವಾರ್ಟರ್ಸ್ ಅನ್ನು ಕಟ್ಟಿಕೊಡುವವರೆಗೂ ಆ ಹೋರಾಟದಲ್ಲಿ ನಾನು ನಿರಂತರವಾಗಿದ್ದೆ. ನಂತರ ಹಲವಾರು ಹೋರಾಟಗಳಿಗೆ ನಾವು ರಿಸಲ್ಟ್ ಓರಿಯೆಂಟ್ ಆಗಿ ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೋಗುವವರೆಗೂ ಕೂಡ ನಾನು ಹೋರಾಟವನ್ನು ಸಕ್ರಿಯವಾಗಿ ಭಾಗವಹಿಸಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ದಲಿತ ಯುವಕ
ದಿನೇಶ್ ಕನ್ಯಾಡಿಯ ಕೊಲೆ ನಡೆದಾಗ ಅವನಿಗೆ ಹಕ್ಕು, ಅವನ ಕುಟುಂಬದವರಿಗೆ ಸಾಂತ್ವನ ಹೇಳ್ತಾ ಬೆಳ್ತಂಗಡಿಯಿಂದ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿವರೆಗೆ 48 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ನಾನು ಭಾಗವಹಿಸಿದ್ದೆ. ಅದೇ ರೀತಿ 2B ಮೀಸಲಾತಿಯನ್ನು ಮರುಸ್ಥಾಪಿಸಿ 8% ಏರಿಸಬೇಕು ಮತ್ತು ದಲಿತ ಸಹೋದರರಿಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಮತ್ತು ಹಿಜಾಬ್ ಮೇಲಿನ ನಿರ್ಬಂಧವನ್ನು ತೆರವುಗೊಳಿಸಬೇಕೆಂಬಂತಹ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾದ ನೇತೃತ್ವವನ್ನು ವಹಿಸಿಕೊಂಡು ಉಡುಪಿಯ ಮಣ್ಣಿನಿಂದ ಬೆಳಗಾವಿಯವರೆಗೆ 2000 ಕಿಲೋಮೀಟರ್ ಜಾಥಾಕ್ಕೆ ನೇತೃತ್ವವನ್ನು ನಾನು ಕೊಟ್ಟಿದ್ದೇನೆ. ಈ ರೀತಿ 10 ಹಲವು ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಇದು ನನ್ನ ಹೋರಾಟದ ಒಂದು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಯಾಕಿಟ್ಟೆ ಅಂತ ಹೇಳಿದ್ರೆ, ನಾನು ಈ ಚುನಾವಣೆಗೆ ಬಂದಿರುವಂಥದ್ದು ಹಣ ಮಾಡಲಿಕ್ಕಾಗಿಯೋ ಅಥವಾ MLA ಆಗಿ AC ಕಾರಲ್ಲಿ ಅಥವಾ AC ರೂಮ್ನಲ್ಲಿ ಕೂರ್ಲಿಕ್ಕಾಗಿಯೋ ಅಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನು ಕೂಡ ನಾವು ವಿಧಾನಸಭೆ ಪಾಲಿಸಿ ಮೇಕಿಂಗ್ ಬಾಡಿಯಲ್ಲಿ ಎಲ್ಲಿಯವರೆಗೆ ನಿಮ್ಮ ಧ್ವನಿಯಾಗಿ ನೀವು ಯಾರನ್ನ ಕಳಿಸೋದಿಲ್ಲ ಅದು ಚರ್ಚೆನೇ ಆಗೋದಿಲ್ಲ. ಕಳೆದ 30 ವರ್ಷಗಳಿಂದ ಈ ಕ್ಷೇತ್ರ ಒಂದೇ ಕುಟುಂಬದ ಪಾರುಪತ್ಯದಲ್ಲಿದೆ. ಆ ಪಾರುಪತ್ಯದಿಂದ ಮುಕ್ತಿಯನ್ನು ಪಡಿಬೇಕಾದ್ರೆ ಒಂದು ಸಾಮಾಜಿಕ ನ್ಯಾಯದ ಧ್ವನಿಯಾಗಿ ನಾನು ನಿಮ್ಮ ಮುಂದೆ ಏನು ಬಂದಿದ್ದೇನೆ. ನನ್ನ ಪರವಾಗಿ ನೀವು ಮತ ಚಲಾಯಿಸಿದರೆ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಸರ್ವತೋಮುಖ ಅಭಿವೃದ್ಧಿ, ಇಲ್ಲಿಯ ಯುವಕರಿಗೆ ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಇಲ್ಲಿಯ ಮಹಿಳೆಯರಿಗೆ ಒಂದು ಫುಲ್ ಪ್ಲೆಡ್ಜ್ ವೆಲ್ ಟ್ರೈನ್ಡ್ ಲೇಡಿ ಸ್ಪೆಷಲಿಸ್ಟ್ ಇರುವಂತ ಹಾಸ್ಪಿಟಲ್ ಇಲ್ಲ. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೆ ನಮ್ಮ ಯುವಕರಿಗೆ ಎಂಪ್ಲಾಯ್ಮೆಂಟ್ಗೆ ಬೇಕಾಗಿ ಅವರಿಗೆ ಕೌಶಲ್ಯ ಅಭಿವೃದ್ಧಿಯ ಕೇಂದ್ರಗಳಿಲ್ಲ. ಸರ್ಕಾರದ ವತಿಯಿಂದ ಒಂದು ಇನ್ಫಾರ್ಮೇಶನ್ ಸೆಂಟರ್ ಇಲ್ಲ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ. ಹಾಗಾದ್ರೆ ಈ 40-50 ವರ್ಷಗಳಲ್ಲಿ ನೀವು ಗೆಲ್ಲಿಸಿಕೊಂಡು ಬಂದಂತ ಜನಪ್ರತಿನಿಧಿಗಳು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದೇನು? ಈ ಶೂನ್ಯ, ಅಭಿವೃದ್ಧಿಯಲ್ಲಿ ಶೂನ್ಯವಾಗಿದೆ. ಇದನ್ನ ಹೋಗಲಾಡಿಸಬೇಕಂದ್ರೆ ನಿಮ್ಮ ಮಣ್ಣಿನ ಮಗ, ನಿಮ್ಮ ಮನೆಯ ಮಗ, ನಿಮ್ಮದೇ ಹೃದಯದಲ್ಲಿ ನನಗೆ ಜಾಗವನ್ನು ನೀವು ಕೊಡ್ತಾ ಇದ್ದೀರಾ. ಕ್ಯಾಂಪೇನಿಗೆ ನಾನು ಬಂದಾಗ ನೀವೆಲ್ಲರೂ ಬದಲಾವಣೆಗಾಗಿ ಬಯಸ್ತಾ ಇದ್ದೀರಾ. ನಮ್ಮ ಮನೆಗೆ ನೀವು ಬರಬೇಡಿ, ನಮ್ಮ ಓಟು ನಿಮಗೆ ಅನ್ನುವಂಥ ಭರವಸೆಯನ್ನು ನೀವು ಕೊಡ್ತಾ ಇದ್ದೀರಲ್ಲ, ಅದು ಮತವಾಗಿ ಕನ್ವರ್ಟ್ ಆಗಬೇಕು. ನನಗೆ ನೀವು ಮತವನ್ನು ಕೊಟ್ಟರೆ ಅನ್ನದಾನ, ರಕ್ತದಾನ, ಕನ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನ ಮತದಾನವನ್ನು ನೀವು ನನಗೆ ಮಾಡಿದರೆ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಅಫ್ಸರ್ ಕುಡ್ಲಿಪೇಟೆ 24x7 ನಿಮಗಾಗಿ ಕೆಲಸ ಮಾಡ್ತೀನಿ ಎಂಬಂತ ಭರವಸೆಯನ್ನು ನಾನು ಕೊಡ್ತೇನೆ. ನಾನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನ ಸಿಂಗಾಪುರ ಮಾಡ್ತೇನೆ, ಅಮೆರಿಕ ಮಾಡ್ತೇನೆ ಎಂಬಂತಹ ಚಾಕ್ಲೇಟ್ ಬಿಸ್ಕೆಟ್ ಅನ್ನು ನಾನು ಕೊಡಲ್ಲ. ನಿಮ್ಮ ಹಕ್ಕುಗಳು ಏನಿದೆ ಅದನ್ನ ವಿಧಾನಸಭೆಯಲ್ಲಿ ಟೇಬಲ್ ಬಡಿದು ನಿಮ್ಮ ಹಕ್ಕುಗಳನ್ನು ತಂದು ಒಂದೇ ₹1 ಭ್ರಷ್ಟಾಚಾರ ರಹಿತವಾಗಿ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೇನೆ ಎಂಬಂತ ಭರವಸೆಯನ್ನ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ನಿಮಗೆ ನೀಡ್ತಾ ಇದ್ದೇನೆ. ನನ್ನ ನಂಬರ್, ನನ್ನ ಮನೆ, ನನ್ನ ಕ್ಷೇತ್ರ ಇಡೀ ಕರ್ನಾಟಕ, ಅದರಲ್ಲಿ ದಾವಣಗೆರೆ ಹೃದಯ, ಕರ್ನಾಟಕದ ಹೃದಯ ಭಾಗದಲ್ಲಿ ದಾವಣಗೆರೆ ಇದೆ. ನಾನು ಯಾವತ್ತೂ ಕೂಡ ದಾವಣಗೆರೆಯ ಮಣ್ಣಿನ ಮಗನಾಗಿ ನಿಮ್ಮೊಂದಿಗೆ ಕೆಲಸ ಮಾಡ್ತೇನೆ. ಈ ದಾವಣಗೆರೆ ಕ್ಷೇತ್ರಕ್ಕೂ ನನಗೂ ಅವಿನಾಭಾವ ಸಂಬಂಧ ಇದೆ. ಹಲವಾರು ಈ ದಾವಣಗೆರೆ ಕ್ಷೇತ್ರದ ಜನರ ಸಮಸ್ಯೆಯನ್ನು ಎತ್ಕೊಂಡು ನಮ್ಮ ನಾಯಕರೊಟ್ಟಿಗೆ ನಾನು ಹೋರಾಟವನ್ನು ಮಾಡಿದ್ದೇನೆ. ನನಗೆ ಇಲ್ಲಿಯ ಪಲ್ಸ್ ಗೊತ್ತಿದೆ, ಇಲ್ಲಿಯ ಹೃದಯದ ಬಡಿತ ನನಗೆ ಗೊತ್ತಿದೆ, ಇಲ್ಲಿಯ ಗಲ್ಲಿಗಳು ಗೊತ್ತಿದೆ, ನನಗೆ ಇಲ್ಲಿಯ ಸ್ಲಮ್ಗಳು ನನಗೆ ಗೊತ್ತಿದೆ, ಇಲ್ಲಿಯ ಸಮಸ್ಯೆಗಳು ನನಗೆ ಗೊತ್ತಿದೆ. ಹಾಗಾಗಿ ನಿಮ್ಮ ಧ್ವನಿಯಾಗಿ, ಅಹಿಂದ ವರ್ಗದ ಧ್ವನಿಯಾಗಿ ನಾನು ಈ ಚುನಾವಣಾ ಕಣದಲ್ಲಿದ್ದೇನೆ. ನನಗಾಗಿ ಕೆಲಸ ಮಾಡಲಿಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಒಳ ಮೀಸಲಾತಿ ಹೋರಾಟಗಾರರು ಬರ್ತಾ ಇದ್ದಾರೆ, ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು ಬರ್ತಾ ಇದ್ದಾರೆ, ಮಹಿಳಾ ಪರ ಹೋರಾಟಗಾರರು ಬರ್ತಾ ಇದ್ದಾರೆ. ವಾಲಂಟಿಯರ್ ಆಗಿ ಅವರೇ ಬಂದು ನನಗೆ ಕ್ಯಾನೌಸಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅಫ್ಸರ್ ಕುಡ್ಲಿಪೇಟೆಗಾಗಿ ಮಾಡ್ತಾ ಇರೋದಲ್ಲ, ಸಾಮಾಜಿಕ ನ್ಯಾಯ ಸಿಕ್ಕಬೇಕು ಎಂಬಂತ ದೃಷ್ಟಿಯಲ್ಲಿ ಅವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಮತದಾರರು ಯಾವುದೇ ಆಮಿಷಗಳಿಗೆ ಬಲಿಯಾಗಬೇಡಿ. 75 ವರ್ಷಗಳಲ್ಲಿ ಇದುವರೆಗೆ ನಮಗೆ ಏನು ಕೊಡಲಿಲ್ಲ ಅದನ್ನು ಕೊಡಿಸುವಂತಹ ಒಂದು ಧ್ವನಿಯಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಪರವಾಗಿ ನೀವು ಮತವನ್ನು ಚಲಾಯಿಸಿ ಅಂತ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಾವು ಬಂದಿರುವಂಥದ್ದೇ ಆ ಫ್ಯಾಮಿಲಿ ಡೈನೆಸ್ಟಿಯನ್ನು ಹೊಡಿಬೇಕು. ಇದು ಪ್ರಜಾಪ್ರಭುತ್ವ ದೇಶ.
ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಬ್ಬರ ಹಕ್ಕುಗಳು ಅವರಿಗೆ ಸಿಕ್ಕಬೇಕು. ಈ ಕ್ಷೇತ್ರದಲ್ಲಿರುವಂಥ ಅಹಿಂದ ಮತಗಳು ಇದುವರೆಗೆ ಭಿಕ್ಷೆ ಬೇಡ್ತಾ ಇದ್ರು, ಬೇರೆಯವ್ರ ಹತ್ರ ಹೋಗಿ ಬಿ ಫಾರ್ಮ್ ಕೊಡಿ, ಬಿ ಫಾರ್ಮ್ ಕೊಡಿ. ನೀವು ಬೇಡುವಂಥವ್ರಾಗಬೇಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಿಮಗೆ ಘನತೆ ಗೌರವ ಕೊಡದಂಥ ಪ್ರದೇಶದಲ್ಲಿ ನಿಮ್ಮ ಚಪ್ಪಲಿಯನ್ನು ಬಿಡಬೇಡಿ ಅಂತೇಳಿ. ನಿಮ್ಮ ಸ್ವಾಭಿಮಾನ ಇದೆಯಲ್ಲ, ಆ ಸ್ವಾಭಿಮಾನವನ್ನು SDP ಪರವಾಗಿ ಮತವಾಗಿ ಕನ್ವರ್ಟ್ ಮಾಡಿ ನಾವೆಲ್ಲರೂ ಸೇರಿ ಈ ಪ್ರಜಾಪ್ರಭುತ್ವದ ಹಬ್ಬವನ್ನು, ಚುನಾವಣೆ ಎಂಬುದು ಪ್ರಜಾಪ್ರಭುತ್ವದ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವ. ಗುಲಾಮತನದ ರೀತಿಯಲ್ಲಿ 40-50 ವರ್ಷದಿಂದ ನಾವು ಕೊಟ್ಟಾಗಿದೆ ಅವರಿಗೆ. ಅವ್ರದೇ ಕುಟುಂಬಕ್ಕೆ MLA, ಮಿನಿಸ್ಟ್ರು ಎಲ್ಲವೂ ಕೊಟ್ಟಾಗಿದೆ ಅಲ್ಲ. ಅವರು ಈ ಕ್ಷೇತ್ರಕ್ಕೆ ಏನನ್ನು ಕೊಡಲಿಲ್ಲ. ಒಂದು ಬೆಳ್ಳಿಯ ಸ್ಪೂನ್ನಲ್ಲಿ, ಒಂದು ಚಿನ್ನದ ಸ್ಪೂನ್ನಲ್ಲಿ ಊಟ ಮಾಡೋನಿಗೆ ಬಡವರ ಬವಣೆ ಹೇಗೆ ಗೊತ್ತಾಗುತ್ತೆ ಸರ್? ವಿದೇಶದಲ್ಲಿ ಕಲ್ತು ಬಂದವರಿಗೆ ಇಲ್ಲಿ ಆಟೋ ಓಡಿಸುವಂಥ ಆಟೋ ಡ್ರೈವರ್ನ ಸಮಸ್ಯೆ ಹೇಗೆ ಗೊತ್ತಾಗುತ್ತೆ ಸರ್? ನಾನು ಈ ಮಣ್ಣಿನ ಮಗ, ಇಲ್ಲಿಯ ಸಮಸ್ಯೆ ನನಗೆ ಗೊತ್ತಿದೆ. ಹಾಗಾಗಿ ಕುಟುಂಬ ರಾಜಕಾರಣದಿಂದ ಹೊರಗೆ ಬಂದು ನಾವು ಜನಪರ ರಾಜಕಾರಣ ಮಾಡುವ, ಶೋಷಿತರ ಮರ್ದಿತರ ಧ್ವನಿಯಾಗಿ ನಾನು ನಿಮ್ಮ ಮುಂದೆ ಇದ್ದೇನೆ. ನನಗೆ ನೀವು ಮತ ಚಲಾಯಿಸಿ, ನಾವೆಲ್ಲರೂ ಸೇರಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ. ಪ್ರಶ್ನೆ, ನೀವು SDP ಪಕ್ಷದವರು ಕೆಲವೊಂದು ಸತಿ ಘೋಷಣೆ ಮಾಡಿದ್ರು, ಅಲ್ಪಸಂಖ್ಯಾತರು ಯಾರಾದರೂ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ನಾವು ಅವರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರಿ. ಈಗ ತಾವೇ ತಮ್ಮ ಪಕ್ಷದ SDP ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೀರಿ. ಅದರ ಜೊತೆಗೆ 24 ಜನ 22 ಜನ ಅವರು ಅಲ್ಪಸಂಖ್ಯಾತರು ಅದರಲ್ಲಿ ನಾಮಿನೇಷನ್ ಮಾಡಿದ್ದಾರೆ. ನೀವು ಏನು ಅಲ್ಪಸಂಖ್ಯಾತರು ಆಗಲಿ, ಬಂಡಾಯ ಕಾಂಗ್ರೆಸ್ನವ್ರಿಗಾಗಲಿ ಯಾರು ನಿಂತ್ಕೊಂಡಿದ್ದಾರಲ್ಲ ಅವರಿಗೆ ಬೆಂಬಲ ಕೊಟ್ಟು ತಾವು ಕಣದಿಂದ ದೂರ ಸರಿತಾರೋ ಏನು ಅವರಿಗೆ ಕನ್ವಿನ್ಸ್ ಮಾಡ್ಕೊಂಡು ತಾವು ಅವರಿಂದ ಬೆಂಬಲ ಮಾಡ್ತೀರಾ? ನೋಡಿ ಸರ್, ಕರ್ನಾಟಕ ರಾಜ್ಯದಲ್ಲಿ 1,10,00,000 ಅಲ್ಪಸಂಖ್ಯಾತ ಸಮುದಾಯ ಇದೆ. ಈ 1,10,00,000 ಇರುವಂಥ ಸಮುದಾಯಕ್ಕೆ ಯಾರೋ ಒಬ್ಬ ಡೆಲ್ಲಿವಾಲ, ಸುರ್ಜಿವಾಲ ಬಂದು ಈ ಸಮುದಾಯದ ನಮ್ಮ ನಾಯಕರು ಉಲಮಾಗಳಿಗೆ ಅವಮಾನ ಮಾಡಿ ಹೋಗಿದ್ದಾನೆ. ಈ ಕಾಂಗ್ರೆಸ್ ಪಕ್ಷ ಕನಿಷ್ಠ ಕ್ಷಮೆಯನ್ನು ಕೇಳುವಂತ ಕರ್ಟಸಿ ತೋರಿಸಲಿಲ್ಲ. ಇನ್ಯಾವ ಭರವಸೆ ಇಟ್ಕೊಂಡು ಅವರ ಬಳಿ ಅಲ್ಪಸಂಖ್ಯಾತರು ಹೋಗಬೇಕು? ಯಾಕೆ ಅಲ್ಪಸಂಖ್ಯಾತರಿಗೆ ಸ್ವಾಭಿಮಾನ ಇಲ್ವಾ? ಅಲ್ಪಸಂಖ್ಯಾತರ ಸ್ವಾಭಿಮಾನ ಇವತ್ತು ಬಡಿದೆಬ್ಬಿಸುವಂತ ಕೆಲಸವನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಇವತ್ತು ಸ್ವಾಭಿಮಾನ ಏನಿದೆ ಎಂಬುದನ್ನು ಕಾಂಗ್ರೆಸ್ಗೆ ಪಾಠ ಕಲಿಸುವ ಮುಖಾಂತರ ತೋರಿಸಬೇಕಿದೆ. ಕಾಂಗ್ರೆಸ್ ಪಕ್ಷದಲ್ಲ, ಸ್ವತಂತ್ರ ಅಭ್ಯರ್ಥಿಗಳು ಏನು ಸ್ಪರ್ಧೆ ಮಾಡಿದರೆ ಅವರಿಗೆ ಅವರಿಂದ ನೀವು ಬೆಂಬಲ ತಗೊಂಡಿದ್ದೀರೋ ಅಥವಾ ಅವರಿಗೆ ತಾವು ಬೆಂಬಲ? ಇವತ್ತು ಕರ್ನಾಟಕದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾರೆಲ್ಲ ನಾಮಿನೇಷನ್ ಹಾಕಿದ್ದಾರೆ ಅವರ ಡೆಮೊಕ್ರೆಟಿಕ್ ರೈಟ್ಸ್ ಅದು, ಅದನ್ನು ನಾವು ತಡಿಲಿಕ್ಕಾಗಲ್ಲ. ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ, ಈ ಬಾರಿ ದಕ್ಷಿಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಟಕ್ಕರ್ ಕೊಡುವಂತ ಶಕ್ತಿ SDP ಮಾತ್ರ ಇರುವಂತದ್ದು. ನೀವೆಲ್ಲರೂ ನಮಗೆ ಬೆಂಬಲ ಮಾಡೋದಾದ್ರೆ ವೆಲ್ಕಮ್, ಆಲ್ಮೋಸ್ಟ್ ವೆಲ್ಕಮ್. ನಾವೆಲ್ಲರೂ ಸೇರಿ ಈ ಹೋರಾಟವನ್ನ ಮುಂದೆ ಕೊಂಡು ಹೋಗುವ ಬನ್ನಿ ಅಂತೇಳಿ ನಾನು ಆಹ್ವಾನ ನೀಡ್ತೇನೆ. ಆದರೆ ಕಂಪೆಲ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವರವರ ರೈಟ್ಸ್ ಅದು. ಯಾರೇ ಚುನಾವಣಾ ಕಣದಲ್ಲಿ ಇರಲಿ, ಮತದಾರರು ಡಿಸೈಡ್ ಮಾಡಿದ್ದಾರೆ. ಟಕ್ಕರ್ ಕೊಡುವಂಥವ್ರು ಯಾರು? ಕಾಂಗ್ರೆಸ್ಸಿಗೆ ಬುದ್ಧಿ ಕಲಿಸುವಂತ ಟಕ್ಕರ್ ಕೊಡುವಂಥದ್ರಲ್ಲಿ SDP ಇದೆ. ಹಾಗಾಗಿ ಮತದಾರರು ಡಿಸೈಡ್ ಮಾಡಿದ್ದಾರೆ. ಮತ್ತೆ ಯಾರೆಲ್ಲ ಅಲ್ಪಸಂಖ್ಯಾತರು ಇಂಡಿಪೆಂಡೆಂಟ್ ಆಗಿ ಅಭ್ಯರ್ಥಿಯನ್ನ ಕಂಟೆಸ್ಟ್ ಅನ್ನ ಮಾಡಿದ್ದಾರೆ ಅವರೆಲ್ಲರೂ ನಾಳೆ ಸಂಜೆವರೆಗೆ ನನಗೆ ಭರವಸೆ ಇದೆ ಅವರು ವಾಪಸ್ ತಗೊಳ್ಬಹುದು, ನಮ್ಮ ಬೆಂಬಲವಾಗಿ ನಿಲ್ಬಹುದು ಎಂಬಂತ ಭರವಸೆ ನನಗಿದೆ. ಹಲವಾರು ಜನರು ನನಗೆ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ಒಂದೇ ಒಂದು ದೊಡ್ಡ ಒಂದು ಆತಂಕ ಇರುವಂಥದ್ದು ಏನಂತ ಹೇಳಿದ್ರೆ, ನಾವು ವಾಪಸ್ ತಗೊಂಡ್ರೆ ಇಲ್ಲಿರುವಂತಹ ಬೇರೆಯವರು ಏನು ತಿಳಿಬಹುದು? ಈಗ ನಾಮಿನೇಷನ್ ಹಾಕ್ಬಿಟ್ಟಿದ್ದಾರೆ, ಒಂದು ಡಿಗ್ನಿಟಿಯ ವಿಚಾರ ಇರ್ತದೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನೀವು ವಾಪಸ್ ತೊಳುವಂಥದ್ದು ನಿಮಗಾಗಿ ಅಲ್ಲ, ಈ ಅಹಿಂದ ಅಲ್ಪಸಂಖ್ಯಾತರಿಗೆ ಆಗಿರುವಂಥ ಅವಮಾನದ ವಿರುದ್ಧ ನೀವು ವಾಪಸ್ ತಗೊಳ್ತಾ ಇದ್ದೀರಾ. ನಿಮ್ಮ ಸ್ಥಾನ ಇನ್ನೂ ಎತ್ತರಕ್ಕೆ ಹೋಗುತ್ತೆ. ನೀವು ಯಾರು ಗಿಲ್ಟಿ ಫೀಲ್ ಮಾಡಬೇಡಿ, ನೀವು ಬನ್ನಿ, ನಾವೆಲ್ಲರೂ ಸೇರಿ ಹೋರಾಟವನ್ನು ಮುಂದುವರಿಸುವ. ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಪ್ರತಿಸ್ಪರ್ಧಿ ಯಾರಾಗಿದೆ? ನನ್ನ ಪ್ರತಿಸ್ಪರ್ಧಿ ಇವತ್ತು ಈ ಕ್ಷೇತ್ರವನ್ನ 40-50 ವರ್ಷದಿಂದ ಗುಲಾಮತನಕ್ಕೆ ಯಾರು ತಳ್ಳಿದ್ದಾರೆ ಅವರೇ ನನ್ನ ಪ್ರತಿಸ್ಪರ್ಧಿ. ಅವರು ಸಮರ್ಥ ಅಂತ ಹೇಳ್ಕೊಡ್ತಾ ಇದ್ದಾರೆ. ಜನರು ತೀರ್ಮಾನ ಮಾಡಲಿ ಆ ಸಮರ್ಥನ ಅಸಮರ್ಥನ ಅಂತೇಳಿ. ಒಂದು ಬೆಳ್ಳಿ ಸ್ಪೂನಲ್ಲಿ, ಚಿನ್ನದ ಸ್ಪೂನ್ನಲ್ಲಿ ಊಟ ಮಾಡುವಂಥವನಿಗೆ ಈ ಜನರ ಸಂಕಷ್ಟ ಅರ್ಥ ಆಗುತ್ತಾ ಸರ್? ಅವರೇ ನೇರ ಪ್ರತಿಸ್ಪರ್ಧಿ. ಸರ್, ಕಾಂಗ್ರೆಸ್ BJP ಹೊರತುಪಡಿಸಿ SDP ಯಾರೇ ಯಾವ ಪಕ್ಷ ಬೆಂಬಲ ಕೊಡ್ತಾ ಇದೆ? ನಾನು ನಿಮ್ಮ ವಾಹಿನಿ ಮುಖಾಂತರನೂ ವಿನಂತಿ ಮಾಡ್ತಾ ಇದ್ದೇನೆ, ಪರ್ಸನಲ್ ಆಗೂ ವಿನಂತಿ ಮಾಡ್ತಾ ಇದ್ದೇನೆ. ದೇಶದ ಎಲ್ಲ ಪ್ರಗತಿಪರ, ಮಾನವ ಪರ, ಜೀವಪರ, ಮಹಿಳಾ ಪರ, ವಿದ್ಯಾರ್ಥಿಗಳ ಪರ, ಅಹಿಂದ ವರ್ಗದ ಪರ ಸಂಘ ಸಂಸ್ಥೆಗಳು, ಎಲ್ಲ ರಾಜಕೀಯ ಪಕ್ಷಗಳು ನನಗೆ ಬೆಂಬಲವನ್ನು ಕೊಡಬೇಕಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. JDU ಪಕ್ಷದ
ಈ ಒಂದು ಒಬ್ಬ ನಾಯಕರನ್ನ ನಾನು ನಿನ್ನೆ ಕಾಲ್ ಮಾಡಿದೆ. ಅವ್ರು ಹೇಳಿದ ಮಾತೇನಂದ್ರೆ, ಅಫಿಷಿಯಲ್ ಆಗಿ ನಮ್ಮ ಪಕ್ಷದಿಂದ ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. JDU ಪಕ್ಷ ನಿಮಗೆ ಗೊತ್ತಿದೆ, ಬಹಳ ಪ್ರಭಾವ ಇರುವಂತ ಪಕ್ಷ. ಎಲ್ರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಆದರೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಆಲ್ ಪೊಲಿಟಿಕಲ್ ಪಾರ್ಟೀಸ್, ಆಲ್ ಸೆಕ್ಯುಲರ್ ಫೋರ್ಸಸ್, ಆಲ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ಸ್, ಆಲ್ ಪ್ರೋಗ್ರೆಸಿವ್ ಲೀಡರ್ಸ್ ಎಲ್ರಿಗೂ ನಾನು ವಿನಂತಿ ಮಾಡ್ತೇನೆ, ನಿಮ್ಮ ಹೋರಾಟದ ಒಡನಾಡಿ ಇವತ್ತು ಹೋರಾಟದ ರಂಗಕ್ಕೆ ಇಳಿದಾನೆ, ನೀವೆಲ್ಲರೂ ನನಗೆ ಬೆಂಬಲ ಕೊಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. सर, एक सवाल आपसे, आपके इस काम से तो यहाँ पर बहुत सारे लोगों में खौफ पाया जाता है कि जो अकलीतों की वोट है, पसमानदा तबकात की वोट है, इनके घटने से SDP और दीगर आज़ाद उम्मीदवारों की वजह से ये वोट बढ़ने से बीजेपी की कामयाबी होने के इम्कानात हैं, इस पर आप क्या कहेंगे? देखिए, लास्ट 70 पे 5 साल में ये बीजेपी का गुम्मे का पैंतरा फेंक 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 कर हमारा वोट नहीं लिए, हमारा खून भी चूस लिए इन्हों. आज हमारे उलमाओं को बेइज्जती करने पर इन्हों आ गए. अब भी हमें इनके पीछे जाके इनके ढकोसले बातों में जाना है क्या? अरे बीजेपी को किस तरीके से इनको टक्कर देना SDP को अच्छे तरीके से मालूम है. तो क्या उलमा की बेइज्जती करने के बदले में आपको बीजेपी को कामयाब करने का मौका देंगे? नहीं, उलमा को बेइज्जती करने के बदले में कांग्रेस को हराना है, SDP को जिताना है, ये हमारी पुकार है. तो SDP को जिताने के लिए 25 उम्मीदवार मैदान में तो वोट बिखर जाएंगे, तो कैसे कामयाबी होगी? नहीं साहब, आप एज एक जर्नलिस्ट हैं, आप मुझे बोलो 25 उम्मीदवार जो हैं फील्ड में लास्ट तक टिकने वाले हैं क्या? आप बोलो, मुझे मालूम नहीं. 25 भी डाल सकते हैं, 30 भी डाल सकते हैं, उनका डेमोक्रेटिक राइट्स है, लेकिन टक्कर कहां है? देखो यहाँ पर फील्ड में लोगों के दरमियान चर्चा किसका है वो आप देखो. आप फील्ड से रिपोर्ट लो, मेरी बात मत सुनो. हर किसी के मुंह पे, हर किसी के जबान पे यही बात है. SDP वाले बहुत मजबूत तरीके से कैंपेन में हम जुड़े हैं. जहां भी मैं गया हर लोग बोल रहे हैं हमारे घर का वोट तुम्हारे लिए रिजर्व है, आप मेरे घर के अंदर आओ, मत आओ, तुम्हें वो इलाके में जाके काम करो बोल के. तो हमारे लिए एक अच्छा माहौल बन रहा है. तो इसलिए जो भी माहौल बन रहा है, ये बीजेपी का डर दिखाकर वो माहौल से हमें मुकरा नहीं सकते, बिखरा नहीं सकते. SDP ಪರ ಅಸದಿನ ಓವೈಸಿ ಪ್ರಚಾರ ಮಾಡಲಿಕ್ಕೆ ದಾವಣಗೆರೆಗೆ ಎಂಟ್ರಿ ಮಾಡ್ತಾರೆ ಅಂತ ಒಂದು ಸುದ್ದಿ ಬರ್ತಾ ಇದೆ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ. ಇದು ನಿಜನಾ ಸರ್? ಆಲ್ಮೋಸ್ಟ್ ವೆಲ್ಕಮ್. ಜಿಗ್ನೇಶ್ ಮೇವಾನಿಗೆ ನಾನು ಗುಜರಾತಿಗೆ ಹೋಗಿ ಕ್ಯಾಂಪೇನ್ ಮಾಡಿ ಬಂದಿದ್ದೀನಿ ಸರ್. ಗುಜರಾತಿಯಲ್ಲಿದೆ, ಕೊಡ್ಲಿಪೇಟೆಯಲ್ಲಿದೆ. ನಾನು ಕೇಳ್ತಾ ಇದ್ದೇನೆ, ಯಾರು ಬಂದರೂ ವೆಲ್ಕಮ್ ಮಾಡ್ತಾ ಇದ್ದೇನೆ. ಅವರು ಬಂದರೆ ನನ್ನ ಗೆಲುವಿನ ಅಂತರ ಇನ್ನೂ ಹೆಚ್ಚಾಗುತ್ತೆ. ಆಲ್ಮೋಸ್ಟ್ ವೆಲ್ಕಮ್. ಯಾಕಂದ್ರೆ ಅವರು ಬ್ಯಾರಿಸ್ಟರ್, ಒಬ್ಬ ಅತ್ಯಂತ ಉತ್ತಮ ನಾಯಕ. ಅಂತಹ ನಾಯಕ ಪಾರ್ಲಿಮೆಂಟ್ ಅಲ್ಲಿ ಗರ್ಜಿಸ್ತಾ ಇದಾರಲ್ಲ, ಅವರು ನನ್ನ ಪರವಾಗಿ ಮತಯಾಚನೆ ಮಾಡಿದ್ರೆ ನನ್ನ ಗೆಲುವಿನ ಅಂತರ ಇನ್ನೂ ಹೆಚ್ಚಾಗುತ್ತೆ. ಅವ್ರ ಜೊತೆ ಏನಾದರೂ ಮಾತುಕತೆ ಆಗಿದೆ ಸರ್? ಎಲ್ಲರ ಹತ್ರ ಮಾತಾಡ್ತಾ ಇದೀವಿ ಸರ್. ನಾವು ಆಲ್ ಲೀಡರ್ಸ್ ಹತ್ರ ಮಾತಾಡ್ತಾ ಇದೀವಿ. MIM ನ ಸ್ಥಳೀಯ ಕಾರ್ಯಕರ್ತರ ಹತ್ರನೂ ನಾನು ಮಾತಾಡಿದ್ದೇನೆ, ಜಿಲ್ಲಾ ನಾಯಕರ ಹತ್ರನೂ ಮಾತಾಡಿದ್ದೇನೆ, ರಾಜ್ಯ ನಾಯಕರ ಹತ್ರನೂ ನಾನು ಮಾತಾಡ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲರೂ ಬೆಂಬಲ ಬೇಕು ಸರ್ ನನಗೆ. ನಾನು ಒಬ್ಬ ಅಲ್ಲ, ನಾನು ಎಲ್ಲರ ಒಂದು ಧ್ವನಿಯಾಗಿ ನಿಂತಿದ್ದೇನೆ. ಯಾರು ಬಂದರೂ ವೆಲ್ಕಮ್. ಸರ್, ಅದು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಎರಡು ಪಕ್ಷದ ಬಹಳ ದೊಡ್ಡ ಮಟ್ಟದ ಒಂದು ಚುನಾವಣೆ ನಡೀತಾ ಇತ್ತು. ಅದ್ರ ಮಧ್ಯದಲ್ಲಿ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರಿಗೆ ಪರಿಗಣಿಸಿಲ್ಲ ಅಂತ ಹೇಳಿದ ಮೇಲೆ ತಾವು SDP ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಒಂದು ಕ್ಯಾಂಪೇನ್ಸ್ ಸಹ ಮಾಡ್ತಾ ಇದ್ದೀರಿ, ಚುನಾವಣೆಗೂ ಸಹ ಸ್ಪರ್ಧೆ ಮಾಡಕ್ಕೆ ಬಹಳ ಹುಮ್ಮಸ್ಸಲ್ಲಿ ಇದ್ದೀರಿ. ಇದರದ ಲಾಭ ಏನು SDP ಪಕ್ಷಕ್ಕಾಗುತ್ತಾ, ಇನ್ನು BJP ಪಕ್ಷಕ್ಕಾಗುತ್ತಾ? SDP ಪರವಾಗಿ ಯಾರೆಲ್ಲ ವೋಟ್ ಹಾಕ್ತಾರೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ನನ್ನ ಪರವಾಗಿ ವೋಟ್ ಹಾಕಿದ್ರೆ SDP ಲಾಭ. SDP ಲಾಭ. ಎಲ್ಲ SDP ಪಕ್ಷದವರು ಬರೀ ಅಲ್ಪಸಂಖ್ಯಾತರ ಮತಗಳ ಮೇಲೇನೆ ಕಣ್ಣಿಟ್ಟಿದ್ದಾರೆ, ಬೇರೆ ಸಮಾಜದ ಮೇಲೆ ಎಲ್ಲೂ ಸಹ ಒಂದು ಕ್ಯಾಂಪೇನ್ಸ್ ಸಹ ಮಾಡಿಲ್ಲ. ಆಮೇಲೆ ಅವ್ರು ಯಾರಿಗೂ ಜೊತೆಯಲ್ಲಿ ತಗೊಂಡಿಲ್ಲ ಅಂತ ಒಂದು ಎಲ್ಲ ಕಾಣ್ತಾ ಇದೆ, ಎದ್ದು ಕಾಣ್ತಾ ಇದೆ. ಒಂದೇ ಎಕ್ಸಾಂಪಲ್ ಕೊಡ್ತೇನೆ, ಉತ್ತರ ಅಷ್ಟೇ ಸಾಕು. ನಿನ್ನೆ ನನ್ನ ನಾಮಪತ್ರ ಪರಿಶೀಲನೆ ಮುಗಿಸಿ ನಾನು ಕೆಳಗೆ ಬರಬೇಕಾದ್ರೆ ಒಬ್ಬ ದಲಿತ ಸಮುದಾಯದ ಸಹೋದರ, ಅವನು ಬೇರೆ ಪಕ್ಷದಲ್ಲಿ ಇದ್ದಾನೆ, ನನಗೆ ಬಂದು ಬೆನ್ನು ತಟ್ಟಿ ಏನು ಹೇಳ್ದ ಅಂತ ಹೇಳಿದ್ರೆ, ಒಳ ಮೀಸಲಾತಿ ಪರ ಹೋರಾಟದಲ್ಲಿ ನೀವು ಪಾದಯಾತ್ರೆ ಮಾಡಿದ್ರಲ್ಲ 2000 ಕಿಲೋಮೀಟರ್, ನನ್ನ ಕಣ್ಣ ಅಸ್ಥಿ ಪಂಜರದಲ್ಲಿ ಇವತ್ತು ಅದು ತಿರುಗಾಡ್ತಾ ಇದೆ. ನಿಮಗೆ ನಾನು ಓಟ್ ಹಾಕಿಲ್ಲ ಅಂದ್ರೆ ನಾನು ನಿಮಗೆ ಮೋಸ ಅಲ್ಲ, ನನ್ನ ತಾಯಿಗೆ ನಾನು ಮೋಸ ಮಾಡ್ದಂಗೆ ಸರ್. ನನ್ನ ಬೆಂಬಲ ನಿಮಗೆ, ನನ್ನ ಸಮುದಾಯದ ಪರವಾಗಿ ನಾನು ಇಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ನನಗೆ ಗೊತ್ತಿಲ್ಲ, ಶಾಡೋ ಅವರು ನನಗೆ ಗೊತ್ತಿಲ್ಲದಲ್ಲೇ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಒಳ ಮೀಸಲಾತಿಗಾಗಿ ನಾನು ಮಾಡಿದಂಥ ಹೋರಾಟವನ್ನು ಗುರುತಿಸಿ ದಲಿತ ಓಟ್ ಕನ್ಸಾಲಿಡೇಟ್ ಆಗ್ತಾ ಇದೆ ನನ್ನ ಪರವಾಗಿ. ಇನ್ನೊಂದು ಕಡೆ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದ್ನಲ್ಲ, ಕಾರ್ಮಿಕರ ಪರವಾಗಿ ಹೋರಾಟವನ್ನು ನೋಡಿ ಕಾರ್ಮಿಕರು ಒಂದು ಕಡೆ ಒಂದಾಗ್ತಾ ಇದ್ದಾರೆ. ನಿನ್ನೆ ಆಟೋ ಡ್ರೈವರ್ಸ್ಗಳ ಒಂದು ಮೀಟಿಂಗ್ ಅಟೆಂಡ್ ಮಾಡಿದೆ ನಾನು. ಆಟೋ ಡ್ರೈವರ್ಸ್ಗಳಿಗೆ ಇದುವರೆಗೆ ಯಾರು ಕೇಳೇ ಇಲ್ಲವಂತೆ ಇತಿಹಾಸದಲ್ಲಿ ನಿಮ್ಮ ಸಮಸ್ಯೆ ಏನಂತೇಳಿ. ನಾನು ಹೋಗಿ ಅವ್ರ ಹತ್ರ ಮಾತಾಡಿಸ್ಬೇಕಾದ್ರೆ ಹೇಳಿದ್ರು, ನಮ್ಮ ಇಡೀ ಯೂನಿಯನ್ ನಾವು ಸೇರಿಸ್ತೇವೆ, ನಮ್ಮ ಓಟು ನಿಮಗಂತ ಅವ್ರು ಹೇಳ್ತಾ ಇದ್ದಾರೆ.
ಅದೆಲ್ಲವೂ ಏನು, ಅಲ್ಲಿ ಯಾರು ಧರ್ಮ ಇಲ್ಲ, ಅವರೆಲ್ಲ ದುಡಿಯುವ ವರ್ಗದವರು, ಅಲ್ಲಿ ಜಾತಿ ಇಲ್ಲ, ಅವ್ರು ಎಲ್ರಿಗೂ ಒಂದೇ ದುಡಿಯುವ ವರ್ಗ ಎಲ್ಲ